ಶೂನ್ಯಮಾಸವೆಂಬ ಸಂಜ್ಞೆ ಭಾರತೀಯ ಕಾಲಮಾನದ ಆಳವಾದ ಜ್ಞಾನವನ್ನು ಪ್ರತಿಬಿಂಬಿಸುವ ಅಪೂರ್ವ ತತ್ವ. ಚಾಂದ್ರಮಾಸ ಮತ್ತು ಸೌರಮಾಸಗಳ ಸಂಚಲನಗಳು ಪರಸ್ಪರ ಯಾವಾಗಲೂ ಒಂದಕ್ಕೆ ಒಂದು ಸರಿಯಾಗಿ ಹೊಂದುವುದಿಲ್ಲ. ಚಂದ್ರನ ಕಲಾಚಕ್ರವು 29.5 ದಿನಗಳಿಗೊಮ್ಮೆ ಪರಿವರ್ತನೆ ಕಂಡರೆ, ಸೂರ್ಯನು ಪ್ರತಿಯೊಂದು ರಾಶಿಯಲ್ಲಿ ತಂಗುವ ಕಾಲವು ಸುಮಾರು 30 ದಿನಗಳಷ್ಟು. ಈ ಪೈಪೋಟಿಯಲ್ಲಿ ಕೆಲವೊಮ್ಮೆ ಚಾಂದ್ರಮಾಸವು ಮುಂಚೆಯೇ ಬಂದುಬಿಡುತ್ತದೆ. ಆದರೆ ಸೌರಮಾನದಲ್ಲಿ ಹೊಸ ಮಾಸ ಇನ್ನೂ ಬರುತ್ತಿಲ್ಲ. ಈ ಮಧ್ಯದ ಅವಧಿಯೇ ಶೂನ್ಯ ಎಂದು ಕರೆಯಲ್ಪಡುತ್ತದೆ. ಶೂನ್ಯ ಎನ್ನುವುದರಿಂದ ಇದು ಅಶುಭವೆಂದೂ ಅಲ್ಲ. ಕಾಲಗಣನೆಯಲ್ಲಿ ಶೂನ್ಯವೆಂಬ ಅಂತರ, ಆದರೂ ಜನಪದದ ಮನಸ್ಸಿನಲ್ಲಿ ದೇವತೆಗಳು ತಮ್ಮ ದೈವಿಕ ಸಂಚಾರಕ್ಕೆ ತಯಾರಾಗುವ, ಭೂಮಿಯ ತೀರ್ಥಕ್ಷೇತ್ರಗಳಲ್ಲಿ ಸಂಚರಿಸುವ, ಪ್ರಕೃತಿಯ ತಿರುವುಮರಳುಗಳು ತೀವ್ರವಾಗುವ ಅವಧಿಯೆಂಬ ಗೌರವವಿದೆ. ಪುರಾಣಗಳಲ್ಲಿ ಈ ಶೂನ್ಯ ಧನುರ್ಮಾಸಗಳು ವಿಶೇಷ ಮಹಿಮೆಯಿಂದ ಕೂಡಿವೆ. ವಿಷ್ಣುವಿನ ಶಯನ ಉತ್ಥಾನಕ್ಕೆ ಸಂಬಂಧಿಸಿದ ಪೌರಾಣಿಕ ವಿವರಣೆಗಳು ಮನೋಹರವಾಗಿವೆ. ಚಾತುರ್ಮಾಸ್ಯ ಆರಂಭದಲ್ಲಿ ಶಯನಕ್ಕೆ ಜಾರಿದ ಮಹಾವಿಷ್ಣು ಕಾರ್ತಿಕದ ದ್ವಾದಶಿಯಂದು ಎಚ್ಚರಗೊಳ್ಳುತ್ತಾನೆ. ಆದರೆ ತಕ್ಷಣ ವೈಕುಂಠಕ್ಕೆ ತೆರಳುವುದಿಲ್ಲ. ಉತ್ತರಾಯಣವೆಂಬ ದೈವಿಕ ದ್ವಾರ ತೆರೆದುಕೊಳ್ಳುವವರೆಗೆ ದೇವರು ಭೂಮಿಯನ್ನೇ ಸಂಚರಿಸುತ್ತಾನೆಂಬ ನಂಬಿಕೆ. ಭೂಮಿಯ ಪುಣ್ಯ ನದಿಗಳು, ತೀರ್ಥಪರ್ವತಗಳು, ಕ್ಷೇತ್ರ ಮಂದಿರಗಳು ಇವೆಲ್ಲ ಕಡೆ ದೇವರಿಗೆ ಸ್ಪರ್ಶಿಸಿತೆಂಬ ದೈವಿ ಕಲ್ಪನೆಯೇ ಈ ಸಂಪ್ರದಾಯಗಳ ಬುನಾದಿ. ಈ ಅವಧಿಯಲ್ಲಿ ಇತರ ದೇವತೆಗಳು ಭುವಿಯಲ್ಲಿ ಋತು ಸಂಚಾರ ಮಾಡುತ್ತಿದ್ದರು ಎಂಬ ಜನಪದ ನಂಬಿಕೆ ಭಾರತೀಯ ಧಾರ್ಮಿಕ ಕಾವ್ಯಶಕ್ತಿಯ ಮಾದರಿಯೇ ಸರಿ. ಹೀಗಾಗಿ ಈ ಕಾಲದಲ್ಲಿ ದೇವಾಲಯಗಳಲ್ಲಿ ಪುಣ್ಯಕ್ಷೇತ್ರ ಸ್ನಾನ, ತೀರ್ಥಯಾತ್ರೆ, ಜಪ ತಪಸ್ಸುಗಳನ್ನು ಶ್ರೇಷ್ಠವೆಂದು ಪರಿಗಣಿಸಲಾಯಿತು. ಈ ಹಿನ್ನೆಲೆಯಲ್ಲೇ ಧನುರ್ಮಾಸದ ಬ್ರಾಹ್ಮಿ ಮುಹೂರ್ತಕ್ಕಿರುವ ಮಹತ್ವ ಹೆಚ್ಚುತ್ತದೆ. ದೇವರು ಬೆಳಗಿನ ಮುಂಜಾನೆ ತೀರ್ಥ ಸ್ನಾನಕ್ಕೆ ಬರುತ್ತಾನೆ ಎಂಬ ನಂಬಿಕೆ, ನಾವು ಸಹ ಆ ಸಮಯದಲ್ಲಿ ಸ್ನಾನ ಪೂಜೆ ಮಾಡುವುದರಿಂದ ದೈವೀಯ ಅನುಗ್ರಹ ಹೆಚ್ಚಾಗುತ್ತದೆ ಎಂಬ ವಿಶಾಲ ಭಾವನೆಗೆ ಕಾರಣವಾಯಿತು. ಮಂಜುಗಡ್ಡೆಯ ಶೀತವು ಹನಿಮಂಜಿನಂತೆ ನೆಲಕ್ಕೆ ಬೀಳುವ ಧನುರ್ಮಾಸದಲ್ಲಿ ಚಳಿ ಅತ್ಯಧಿಕವಾಗಿರುವ ಹೊತ್ತಿಗೆ ನಮ್ಮ ಪೂರ್ವಜರು ಶೀತ ಸ್ನಾನವೆಂಬ ಕಠೋರ ನಿಯಮವನ್ನು ರೂಪಿಸಿದರು. ಇದಕ್ಕೆ ಹಿಂದೆ ಧಾರ್ಮಿಕ ಭಾವನೆ ಮಾತ್ರವಲ್ಲ, ಪ್ರಕೃತಿ ಚಕ್ರ ಮತ್ತು ದೇಹಶಾಸ್ತ್ರದ ಆಳವಾದ ಅರಿವು ಸಹ. ಬೆಳಗ್ಗೆ 4 ರಿಂದ 5 ಗಂಟೆಯೊಳಗಿನ ಕಾಲದಲ್ಲಿ ಓಜೋನ್ ಪ್ರಮಾಣ ಕಡಿಮೆಯಾಗಿ ಆಮ್ಲಜನಕ ಹೆಚ್ಚು ಲಭ್ಯ. ಚಳಿ ದೇಹವನ್ನು ಮನಸ್ಸನ್ನು ಶಿಥಿಲಗೊಳಿಸುವ ಹೊತ್ತಿನಲ್ಲಿ ತಣ್ಣೀರಿನ ಸ್ಪರ್ಶ ದೇಹದ ನರಮೂಲಿಕೆಗಳನ್ನು ಜಾಗೃತಗೊಳಿಸಿ ರಕ್ತ ಸಂಚಾರ ಸುಗಮಗೊಳಿಸುತ್ತದೆ. ದೇಹದ ಉಷ್ಣತೆ ಸಮತೋಲನದಲ್ಲಿರಲು ಈ ಮುಂಜಾನೆಯ ಸ್ನಾನ ಅತ್ಯುತ್ತಮವೆಂದು ಪ್ರಾಚೀನ ಋಷಿಗಳ ಪ್ರಜ್ಞೆ ಹೇಳುತ್ತದೆ. ಇಷ್ಟೇ ಅಲ್ಲ, ಧನುರ್ಮಾಸದ ಈ ಮುಂಜಾನೆ ಕಾಲವು ವಾತಾವರಣದ ಶಾಂತತೆಯ ಅತ್ಯುನ್ನತ ಘಟ್ಟ. ನಿಶ್ಶಬ್ದತೆಯಲ್ಲಿರುವ ಗಾಳಿ, ತಂಪಾದ ಮಂಟಪ, ಶಾಂತವಾದ ಪ್ರಕೃತಿ, ಜಪ, ಧ್ಯಾನ, ದೇವಾರಾಧನೆಗೆ ಇದು ಅತ್ಯುತ್ತಮ ಸಮಯ. ಈ ಸಂದರ್ಭದಲ್ಲೇ ವಿಷ್ಣುವಿಗೆ ಸಮರ್ಪಿಸಿದ ಅಭಿಷೇಕಗಳನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ನಡೆಸುವ ಸಂಪ್ರದಾಯ ಶಕ್ತಿಯುತವಾಗಿ ಮೂಡಿಬಂದಿದೆ. ದೇವರು ಸಂಚರಿಸುವ ಸಮಯದಲ್ಲಿ ಅವನ ಸಾನ್ನಿಧ್ಯಕ್ಕೆ ಸಮೀಪವಾಗಿರುವ ಅನುಭವವೇ ಈ ಶುಭಕರ ಆಚಾರಗಳ ಮೂಲ. ವಿಷ್ಣುವಿನ ರಥಾರೋಹಣವೇ ಕಲ್ಪನೆಯಲ್ಲಿ ವೈಕುಂಠಕ್ಕೆ ದೈವಿಕ ಯಾನ. ಅದು ಆರಂಭವಾದಾಗ ಇತರ ದೇವತೆಗಳ ರಥೋತ್ಸವಗಳು, ಕ್ಷೇತ್ರ ಮಹೋತ್ಸವಗಳು ಸಹ ಪ್ರಾರಂಭವಾಗುತ್ತವೆ. ದೇವತೆಗಳು ತಮಗೆ ಸೇರಿದ ಕ್ಷೇತ್ರಗಳಲ್ಲಿ, ರಥಗಳಲ್ಲಿ, ದೇವಾಲಯಗಳಲ್ಲಿ ಸಂಚರಿಸುವುದು ಜನಪರ ಕಲ್ಪನೆಯಲ್ಲಿನ ದೇವರ ಲೋಕನಾಯಕತ್ವದ ಸುಂದರ ಚಿತ್ರಣ. ಭೂಮಿಯ ಜನರಿಗೆ ಈ ಕಾಲವು ದೈವೀಯ ಸಂಭ್ರಮದ ಋತು, ದೇವರು ದೇವತೆಗಳು ಇಳಿದು ಬರುವ ಕಾಲ, ದಿವ್ಯ ಶಕ್ತಿಯ ಸಾನ್ನಿಧ್ಯದ ಅವಧಿ. ಮಾಘ ಮಾಸಕ್ಕೆ ಪ್ರವೇಶಿಸಿದಾಗ ತೀರ್ಥ ಸ್ನಾನದ ಪರಮ ಪುಣ್ಯತೆ ಮತ್ತಷ್ಟು ದೃಢವಾಗುತ್ತದೆ. ದೇವತೆಗಳು ಸ್ನಾನ ಮಾಡಿದ ನೀರೇ ನಮಗೆ ಪುಣ್ಯಕರವಾಗುತ್ತದೆ ಎಂಬ ನಂಬಿಕೆ ಜನಪದದ ಭಕ್ತಿಭಾವದ ಅಪೂರ್ವ ರೂಪ.
ಸೂರ್ಯೋದಯಕ್ಕೂ ಮೊದಲು ಸ್ನಾನ ಮಾಡುವುದು ವಾತಾವರಣದ ಶುದ್ಧತೆ, ದೇಹದ ಶಕ್ತಿವರ್ಧನೆ, ಮನಸ್ಸಿನ ಸ್ಪಷ್ಟತೆ. ನಮ್ಮ ಪೂರ್ವಜರ ಮಹಿಮೆ ಇಲ್ಲಿ ಪ್ರತಿಬಿಂಬಿಸುತ್ತದೆ. ಆಚಾರವನ್ನು ರೂಪಿಸಿದಾಗ ಭಕ್ತಿಯು, ವಿಜ್ಞಾನವು, ಪ್ರಕೃತಿ ಜ್ಞಾನದು ಒಂದೇ ರೇಖೆಯಲ್ಲಿ ಜಾರುತ್ತವೆ. ಶೂನ್ಯಮಾಸ ಧನುರ್ಮಾಸಗಳನ್ನು ಅವರು ಅಶುಭವೆಂದು ಮಾಡಿಲ್ಲ. ಬದಲಾಗಿ ಪ್ರಕೃತಿಯ ಮರುಸಿಡುಕಿಗೆ ಮನುಷ್ಯನು ಸಿದ್ಧಗೊಳ್ಳಬೇಕಾದ ಅವಧಿ ಎಂದು ನೋಡಿದರು. ದೈವೀಯ ಸಂಚಾರದ ಕಲ್ಪನೆಯು ಈ ಕಾಲಕ್ಕೆ ಚೈತನ್ಯ ತುಂಬಿತು. ದೇಹ ಮನಸ್ಸಿನ ಶಿಸ್ತಿಗೆ ವಿಜ್ಞಾನಬದ್ಧ ನಿರ್ದೇಶ ನೀಡಿತು ಮತ್ತು ಜನಪದ ಕಾವ್ಯದ ಸೊಬಗು ಈ ಋತುವಿಗೆ ಕವಿತ್ವ ನೀಡಿತು. ಈ ರೀತಿ ಶೂನ್ಯಮಾಸ, ಧನುರ್ಮಾಸ ಮತ್ತು ಮಾಘಮಾಸಗಳು ಭಾರತೀಯ ಜೀವನ ಪರಂಪರೆಯಲ್ಲಿನ ಕಾಲ, ತತ್ವ, ಆಚರಣೆ ಮತ್ತು ಆರೋಗ್ಯ ಚಿಂತನೆಗಳು ಒಂದೇ ಸರಪಳಿಯಲ್ಲಿ ಜೋಡಿಸಲ್ಪಟ್ಟಿರುವ ಅಪೂರ್ವ ಉದಾಹರಣೆಗಳಾಗಿವೆ. ಇದು ನಮ್ಮ ಸಂಸ್ಕೃತಿ ಕಾಲವನ್ನು ಹೇಗೆ ಕೇವಲ ದಿನಗಳಿಗೆ ಸೀಮಿತಗೊಳಿಸದೆ ಜೀವನದ ಮೆರವಣಿಗೆಗೆ, ಪ್ರಕೃತಿಯ ಸ್ಪಂದನೆಗೆ ಮತ್ತು ಆಧ್ಯಾತ್ಮಿಕ ಚಿಂತನೆಗೆ ಹೇಗೆ ಮನುಕುಲವನ್ನು ಸಿದ್ಧಗೊಳಿಸಿದೆ ಎಂಬುದರ ಜೀವಂತ ಸಾಕ್ಷಿ. ಧನುರ್ಮಾಸವನ್ನು ಜನರು ಕೆಲವೊಮ್ಮೆ ಶೂನ್ಯ ಮಾಸವೆಂದು ಮಾತ್ರ ಉಲ್ಲೇಖಿಸುತ್ತಾರೆ. ಆದರೆ ಅದರ ಹಿಂದೆ ಅಡಕವಾಗಿರುವ ತತ್ವ, ಪರಂಪರೆ, ಜೀವನ ಜ್ಞಾನ, ಪ್ರಕೃತಿ ಮಾನವ ಸಂಬಂಧಗಳ ವೈಜ್ಞಾನಿಕ ಅರಿವು ಇವೆಲ್ಲವನ್ನೂ ಗಮನಿಸಿದಾಗ ಧನುರ್ಮಾಸವು ಶೂನ್ಯವಲ್ಲ, ಅತಿ ಸಮೃದ್ಧ ಹಾಗೂ ಅರ್ಥಪೂರ್ಣ ಕಾಲವೆಂಬುದು ಸ್ಪಷ್ಟವಾಗುತ್ತದೆ. ಧನುರ್ಮಾಸದಲ್ಲಿ ದೇವಾಲಯಗಳಲ್ಲಿ ನೈವೇದ್ಯವಾಗಿ ನೀಡುವ ಪೊಂಗಲ್ ಅಥವಾ ಹೆಸರುಬೇಳೆಯಿಂದ ತಯಾರಿಸಲಾದ ಅನ್ನ ಬಾಹ್ಯವಾಗಿ ಭಕ್ತಿಯ ಆಚರಣೆಯಂತೆ ಕಾಣುತ್ತಿದ್ದರೂ ಅದರ ಆಂತರ್ಯದಲ್ಲಿ ಪೌಷ್ಟಿಕತೆಯ ವೈಜ್ಞಾನಿಕ ಜ್ಞಾನವಿದೆ. ದೇವಸ್ಥಾನಗಳಲ್ಲಿ ನೀಡುವ ನೈವೇದ್ಯವು ಕೇವಲ ದೇವರಿಗಲ್ಲ, ಭಕ್ತರಿಗೆ ಪ್ರಸಾದವಾಗಿ ದೊರೆಯುವುದರಿಂದ ಅದು ಅವರ ಆರೋಗ್ಯಕ್ಕೆ ಹಿತಕರವಾಗಿರಬೇಕು. ಹೆಸರುಬೇಳೆ ಎಲ್ಲ ಬೇಳೆ ಕಾಳುಗಳಿಗಿಂತ ಹೆಚ್ಚು ಪ್ರೋಟೀನ್ ಹೊಂದಿದ್ದು, ಚಳಿಗಾಲದಲ್ಲಿ ದೇಹಕ್ಕೆ ಅಗತ್ಯವಾದ ಉಷ್ಣಶಕ್ತಿಯನ್ನು ಸುಲಭವಾಗಿ ಒದಗಿಸುತ್ತದೆ. ಚಳಿ ಹೆಚ್ಚಿರುವ ಧನುರ್ಮಾಸದಲ್ಲಿ ಜೀರ್ಣಕ್ರಿಯೆಯ ವೇಗ ನಿಧಾನವಾಗಿರುತ್ತದೆ. ಆದರೆ ಹೆಸರುಬೇಳೆ ಜೀರ್ಣವಾಗುವುದು ಸುಲಭವಾದ್ದರಿಂದ ದೇಹದ ಶಕ್ತಿಗೆ ಹಾನಿಯಾಗುವುದಿಲ್ಲ. ಅದೇ ಕಾರಣಕ್ಕೆ ದೇವಾಲಯಗಳು ಪೊಂಗಲ್ ನೈವೇದ್ಯವನ್ನು ಮುಖ್ಯವಾಗಿ ನೀಡುತ್ತವೆ. ಅದರಲ್ಲಿಯೇ ಜೀರಿಗೆ, ಮೆಣಸು, ಶುಂಠಿ ಮುಂತಾದ ದೇಹಶೀತ ನಿವಾರಕ ದ್ರವ್ಯಗಳನ್ನು ಸೇರಿಸುವುದು ಆರೋಗ್ಯ ಜ್ಞಾನದ ಸ್ಪಷ್ಟ ಪ್ರತಿಬಿಂಬ. ಇವು ದೇಹದ ಅಗ್ನಿಯನ್ನು ಜ್ವಲಂತವಾಗಿರಿಸಿ ಚಳಿಯಿಂದ ಉಂಟಾಗುವ ಜ್ವರ, ಜೀರ್ಣ ದೌರ್ಬಲ್ಯ, ಉಸಿರಾಟದ ಸಮಸ್ಯೆಗಳನ್ನು ದೂರ ಮಾಡುತ್ತವೆ. ಇದೇ ತತ್ವ ಮಕರ ಸಂಕ್ರಾಂತಿಯ ಎಳ್ಳು ಬೆಲ್ಲದ ಆಚರಣೆಯಲ್ಲಿಯೂ ಗೋಚರಿಸುತ್ತದೆ. ಎಳ್ಳು ಬೆಲ್ಲ ತಿನ್ನಿ, ಓಳ್ಳಿ ಮಾತಾಡಿ ಎನ್ನುವುದು ಕೇವಲ ಹಬ್ಬದ ಮಾತಲ್ಲ. ಎಳ್ಳಿನಲ್ಲಿರುವ ಉಷ್ಣ ಗುಣ ಮತ್ತು ಬೆಲ್ಲದ ಪೋಷಕ ಗುಣ ಚಳಿಗಾಲದಲ್ಲಿ ದೇಹವನ್ನು ಸಮತೋಲನಗೊಳಿಸಬೇಕೆಂಬ ಆಯುರ್ವೇದದ ಬೋಧನೆಯನ್ನು ಪ್ರತಿಬಿಂಬಿಸುತ್ತದೆ. ಎಳ್ಳಿನಲ್ಲಿರುವ ಒಮೆಗಾ ಫ್ಯಾಟಿ ಆಸಿಡ್ಗಳು, ಬೆಲ್ಲದ ಲೋಹ ಶಕ್ತಿ ಇವೆಲ್ಲ ಮಕರ ಸಂಕ್ರಾಂತಿಯ ಹವಾಮಾನ ಬದಲಾವಣೆಗೆ ತಕ್ಕ ಸಿದ್ಧತೆ. ಧನುರ್ಮಾಸದ ಚಳಿ ಹೆಚ್ಚಾಗಿರುವುದಕ್ಕೆ ಸೂರ್ಯನ ಸ್ಥಿತಿ ಪ್ರಮುಖ ಕಾರಣ. ಸೂರ್ಯನು ತುಲಾರಾಶಿಗೆ ಬಂದಾಗ ಶಕ್ತಿ ನಷ್ಟಕ್ಕೆ ಒಳಗಾಗುತ್ತಾನೆ ಎನ್ನುವುದು ಪುರಾಣೀಯ ಸಂಕೇತ. ಆದರೆ ಅದರ ಹಿಂದೆ ಖಗೋಳಶಾಸ್ತ್ರೀಯ ಕಾರಣವಿದೆ. ಈ ಅವಧಿಯಲ್ಲಿ ಭೂಮಿ ಸೂರ್ಯನಿಗೆ ಸಂಬಂಧಿಸಿದ ತನ್ನ ಢಾಣಿಯನ್ನು ಬದಲಾಯಿಸುವ ಹಂತದಲ್ಲಿರುತ್ತದೆ. ಸೂರ್ಯನ ಕಿರಣಗಳು ತೀರಾ ತಿರ್ಯಕವಾಗಿ ಬೀಳುವುದರಿಂದ ಪ್ರಕಾಶ ಉಷ್ಣಗಳ ಪ್ರಮಾಣ ಕಡಿಮೆ. ತುಲಾ, ವೃಶ್ಚಿಕ, ಧನುಸ್ಸು ಈ 3 ಮಾಸಗಳಲ್ಲೂ ಸೂರ್ಯನ ಪ್ರಭಾವ ಕುಂದಿರುವಂತೆ ಕಾಣುತ್ತದೆ. ಆದರೆ ಸೂರ್ಯ ಮಕರಕ್ಕೆ ಪ್ರವೇಶಿಸಿದ ಕ್ಷಣದಲ್ಲಿ, ಅಂದರೆ ಉತ್ತರಾಯಣ ಆರಂಭವಾದಾಗ ಸೂರ್ಯನ ಕಿರಣಗಳು ಮತ್ತೆ ನೇರವಾಗುತ್ತವೆ, ಪ್ರಕಾಶಮಟ್ಟ ಹೆಚ್ಚುತ್ತದೆ. ಇದುವೇ ಮಕರ ಸಂಕ್ರಾಂತಿಯ ಪಾವಿತ್ರ್ಯಕ್ಕೆ ಆಧಾರ. ಈ ಕಾಲದ ನಂತರ ಚಳಿ ನಿಧಾನವಾಗಿ ಕಡಿಮೆಯಾಗುವುದು ಪ್ರಕೃತಿ ಖಗೋಳಶಾಸ್ತ್ರಗಳ ಶಾಶ್ವತ ಚಕ್ರ. ಧನುರ್ಮಾಸದಲ್ಲಿ ದೇವರನ್ನು ಪೂಜಿಸುವುದು ಕೇವಲ ದೈವಸ್ಮರಣೆಗಲ್ಲ,
ದೇವರು ನಮಗೆ ಶಕ್ತಿ ತುಂಬುವಂತೆ ನಾವು ಅವನಿಗೂ ಶಕ್ತಿಯನ್ನು ತುಂಬುತ್ತೇವೆ ಎನ್ನುವ ಆಂತರಿಕ ಒಡನಾಟವಿದೆ. ದೇವಾಲಯದ ಪೂಜೆ ಪುನಸ್ಕಾರಗಳು, ಆವಾಹನೆಗಳು, ಘಂಟಾನಾದ, ಹವನದ ಬೆಂಕಿ, ದೀಪದ ಬೆಳಕು ಇವೆಲ್ಲವೂ ಧನುರ್ಮಾಸದ ಅಂಧಕಾರ ಶೈತ್ಯಗಳನ್ನು ದೂರ ಮಾಡಲು ಮಾನಸಿಕ ದೈಹಿಕ ಶಕ್ತಿಯನ್ನು ನೀಡುವ ಪರಂಪರೆಗಳು. ಧನುರ್ಮಾಸವೆಂದರೆ ಮಾರ್ಗಶಿರ ಮತ್ತು ಪುಷ್ಯ ಮಾಸಗಳ ಸಂಧಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಮಾಸಾನಾಂ ಮಾರ್ಗಶಿರೋಸ್ಮಿ ಎಂದು ಹೇಳುವುದಕ್ಕೆ ಕಾರಣ ಮಾರ್ಗಶಿರವು ಫಲಪ್ರದ ಮಾಸ. ಈ ಸಮಯದಲ್ಲಿ ಭೂಮಿಯೆಲ್ಲೆಡೆ ಬೆಳೆದ ಬೆಳೆಗಳು ಕೊಯ್ಲಿಗೆ ಸಿದ್ಧವಾಗುತ್ತವೆ. ತಾಯ್ನಾಡಿನ ಹೊಲಗಳಲ್ಲಿ ಧಾನ್ಯಗಳ ಪರಿಮಳ ಮೊಳಗುವ ಕಾಲ. ಇಂತಹ ಕೃತಕಾಲದಲ್ಲಿ ಜನರು ಬೆಳಿಗ್ಗೆ ದೇವರನ್ನು ಸ್ಮರಿಸಿ ದೈವ ಕಾರ್ಯಗಳನ್ನು ಮುಂಚೆಯೇ ಮುಗಿಸಿ ಬಳಿಕ ಕರ್ಷಣ ಕಾರ್ಯಗಳಿಗೆ ಹೊರಡುವುದು ಸಾಂಪ್ರದಾಯಿಕ ಔಚಿತ್ಯ. ಕೆಲಸದ ಸಮಯದಲ್ಲಿ ದೇವರೇನೂ ಬೇಕಿಲ್ಲ ಎನ್ನುವುದಲ್ಲ, ಕರ್ಮವೇ ಪೂಜೆ, ಆದರೆ ಪೂಜೆಯೇ ಕರ್ಮಕ್ಕೆ ಆಧಾರ ಎನ್ನುವ ಸಂಸ್ಕೃತಿ. ಧನುರ್ಮಾಸದಲ್ಲಿ ದೀಪ ಹಚ್ಚುವ ಆಚಾರವು ಬಹಳ ಗಂಭೀರ ಅರ್ಥಪೂರ್ಣತೆ ಹೊಂದಿದೆ. ಈ ಕಾಲದಲ್ಲಿ ಸೂರ್ಯೋದಯ ತಡವಾಗಿ ಪ್ರಭಾತ ಕಾಲ ನಿಧಾನವಾಗಿ ಬೆಳಕಾಗುತ್ತದೆ. ಪ್ರಕೃತಿಯಲ್ಲೇ ಬೆಳಕು ಕ್ಷೀಣವಾಗಿರುವ ಸಂದರ್ಭದಲ್ಲಿ ದೈವ ಸಂಚಾರಕ್ಕೆ ದೀಪದ ಜ್ಯೋತಿ ಅಗತ್ಯ ಎನ್ನುವ ಭಾವನೆ ಜನಪ್ರಿಯ. ಆದರೆ ಇದರ ಹಿಂದೆ ಇನ್ನೊಂದು ವೈಜ್ಞಾನಿಕ ಬುದ್ಧಿವಿದೆ. ಮೋಡ ಗರ್ಭ ಕಟ್ಟುವ ಕಾಲವಾಗಿರುವುದರಿಂದ ದೀಪಕ್ಕೆ ಬಳಸುವ ಎಳ್ಳೆಣ್ಣೆ, ಕಸ್ತೂರಿ, ನೀಮ, ದಾರ್ಶಿನಿ ಮುಂತಾದ ತೈಲಗಳಲ್ಲಿ ಔಷಧೀಯ ಶಕ್ತಿಯಿದೆ. ದೀಪದ ಶಾಖೆಯಿಂದ ಈ ತೈಲಗಳು ಆವಿಯಾಗಿ ವಾತಾವರಣಕ್ಕೆ ಸೇರುತ್ತವೆ. ಗಾಳಿ ಮತ್ತು ಮೋಡಗಳೊಂದಿಗೆ ಮಿಶ್ರಣಗೊಂಡು ಮಳೆಯ ನೀರಿನಲ್ಲಿ ಔಷಧೀಯ ಗುಣಗಳನ್ನು ತರಲು ಸಾಧ್ಯ. ಪರ್ಜನ್ಯೋ ಔಷಧಯ, ಮಳೆಯಲ್ಲೇ ಔಷಧ ವಾಸಿಸಬೇಕು ಎನ್ನುವುದು ವೇದವಾಣಿ. ದೀಪದ ಧೂಪ ತೈಲ ಆವಿ. ಇದೇ ಸಮಯದಲ್ಲಿ ಪಕ್ಷಿ ಸಂಕುಲದ ಸಂಕಟವೂ ಹೆಚ್ಚಾಗುತ್ತದೆ. ಚಳಿ, ಆಹಾರಾಭಾವ, ಗೂಡುಗಳ ನಾಶ. ಪಕ್ಷಿಗಳಿಗೆ ಇದು ಕಠಿಣ ಕಾಲ. ಆದರೆ ಧನುರ್ಮಾಸದಲ್ಲಿ ದೇವಾಲಯಗಳಲ್ಲಿ ಬಲಿಹರಣ ಎಂಬ ಹೆಸರಿನಲ್ಲಿ ಭಕ್ತರು ಹೊರಗೆ ಬಿತ್ತುವ ಅಕ್ಷತ, ಅಕ್ಕಿ, ಎಳ್ಳು, ಬೆಲ್ಲ, ಪೊಂಗಲ್ ಇವೆಲ್ಲವೂ ಪಕ್ಷಿಗಳಿಗೆ ಜೀವನಧಾರ. ಇದು ಮಾನವನ ಕರ್ತವ್ಯವು ಪ್ರಕೃತಿಯ ಉಳಿವಿನ ಕಡೆಗೆ ಹೇಗೆ ಸಾಗಬೇಕು ಎಂಬುದನ್ನು ಹೇಳುವ ಸಂಪ್ರದಾಯದ ಗುಟ್ಟು. ದೇವರ ನೈವೇದ್ಯವೇ ಜೀವರಾಶಿಗಳನ್ನು ಪಾಲಿಸುವ ದಾರಿಯಾದುದು ನಮ್ಮ ಸಂಸ್ಕೃತಿಯ ಸೌಂದರ್ಯ. ಇವೆಲ್ಲವನ್ನೂ ಒಟ್ಟಾಗಿ ನೋಡಿದಾಗ ಧನುರ್ಮಾಸವನ್ನು ಕೇವಲ ಶೂನ್ಯ ಮಾಸವೆಂದು ಕರೆಯುವುದು ದೊಡ್ಡ ಅನ್ಯಾಯ. ಇದು ನಿಜವಾಗಿ ಪರಂಪರೆ, ಪೌರಾಣಿಕತೆ, ಆಯುರ್ವೇದ, ಕೃಷಿ, ಖಗೋಳಶಾಸ್ತ್ರ, ಪರಿಸರ ಶಾಸ್ತ್ರ ಹಾಗೂ ಮಾನವ ಪ್ರಕೃತಿ ಬಾಂಧವ್ಯದ ಒಟ್ಟಾರೆ ಸಂಭ್ರಮ. ಈ ಕಾಲವು ನಮ್ಮ ಜೀವನಕ್ಕೆ ಕೇವಲ ಧಾರ್ಮಿಕ ಪೂಜೆಗಳ ಕೇಂದ್ರವಲ್ಲ, ಜ್ಞಾನ, ವಿಜ್ಞಾನ ಮತ್ತು ಸಂಸ್ಕೃತಿಯ ತ್ರಿವೇಣಿ. ನಾವು ಆಚರಣೆಗಳನ್ನು ಮುಂದುವರಿಸಬೇಕಷ್ಟೇ ಅಲ್ಲ, ಅವುಗಳ ಹಿಂದೆ ಅಡಗಿರುವ ಅರ್ಥವನ್ನು ಗ್ರಹಿಸಿ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಧನುರ್ಮಾಸವು ನಿಜವಾದ ಅರ್ಥದಲ್ಲಿ ಶೂನ್ಯವಲ್ಲ, ಪರಿಪೂರ್ಣತೆಯ ಮಾಸವೆಂಬುದು ಅರಿವಾಗುತ್ತದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.